ನೋಡಿ ಹಿಂಗೆ ಅಗಲ 31 ಇಂಚಿದೆ. ನೀವು ಸೆಂಟಿಮೀಟ್ರಲ್ಲಿ ಬೇಕಾದರೂ ತೊಗೋಬೋದು, ಇಂಚಲ್ಲಿ ಬೇಕಾದ್ರೂ ತೊಗೋಬೋದು. 1 ಇಂಚಿಗೆ 2.5 ಸೆಂಟಿಮೀಟ್ರು ಆಗುತ್ತೆ. ನಾನು ಇಂಚಲ್ಲೇ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಹೀಗೆ 31 ಇದೆ. ಈ 31ರಲ್ಲಿ ಅರ್ಧ ಎಷ್ಟು? 15.5. ನೋಡಿ ಇಲ್ಲಿಗೆ 15.5 ಇದೆ. ಈಗ ಇದನ್ನು 2 ಪೀಸ್ ಇದೆ. ನೋಡಿ ಹೀಗೆ ಸೆಂಟ್ರಿಗೆ ಮಡಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಸೆಂಟ್ರಿಗೆ ಮಡಿಸ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 2 ಇಂಚು ತಗೊಳ್ತಾ ಇದ್ದೀನಿ. ಮತ್ತು ಈ ಕಡೆಯಿಂದ ಈ ಕಡೆಗೆ 2 ಇಂಚು. ಇದನ್ನು ಈ ರೀತಿ ನೇರವಾಗಿ ಹಾಕ್ಕೋಬೇಕು. ಇದನ್ನು ಕಟ್ ಮಾಡಿಬಿಟ್ಟು ಇದನ್ನೇ ಉಲ್ಟಾ ಮಾಡಿಕೊಂಡು ಈ ಕಡೆ ಕೂಡ ಕಟ್ ಮಾಡ್ಕೋಬೇಕಾಗುತ್ತೆ. ಇಷ್ಟು ಕಟ್ ಮಾಡಿ ತೆಗಿಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ 12 ಸೆಂಟಿಮೀಟ್ರ್ ಇಟ್ಟಿದ್ದೀನಿ, 12 ಇಂಚ್ ಇಟ್ಟಿದ್ದೀನಿ. ಈ ಕಡೆಗೂ ಕೂಡ ಇಲ್ಲಿಂದ ಇಲ್ಲಿಗೆ 12 ಇಂಚು ಇಟ್ಟಿದ್ದೀನಿ. ಈ 12 ಇಂಚಿಗೆ ಇಟ್ಟಿರ್ತೀವಲ್ಲ, ಇದನ್ನು ಈ ರೀತಿ ಮಡಿಸ್ಕೋಬೇಕು. ಇಲ್ಲಿಗೆ ಮಡಿಸ್ಕೋತಾ ಇದ್ದೀನಿ. ಆನಂತರ ಈ ಪ್ಲೇಸ್ ಇದೆಯಲ್ಲ, ಈ ಪ್ಲೇಸಿಗೂ ಸೇರಿಸ್ಕೋಬೇಕು. ನೋಡಿ ಈ ಪ್ಲೇಸಿಗೂ ಸೇರಿಸ್ಕೋಬೇಕು. ನೋಡಿ ಇಲ್ಲೂ ಮಾರ್ಕ್ ಹಾಕಿದ್ದೀನಿ, ನೀಟಾಗಿ ಮಡಿಸಿ ಇಟ್ಕೊಂಡಿದ್ದೀನಿ. ಈಗ ಕಟ್ಟಿಂಗ್ ಮಾಡಬೇಕು. ನೋಡಿ ಇದಿಷ್ಟು ಹೀಗೆ ಕಟ್ಟಿಂಗ್ ಮಾಡಬೇಕು, ಇದಿಷ್ಟು ಹೀಗೆ ಕಟ್ಟಿಂಗ್ ಮಾಡಬೇಕು. ಆಮೇಲೆ ಈ ಮಡಕೆನಲ್ಲಿ ಕಟ್ ಮಾಡಬೇಕು, ಆಮೇಲೆ ಈ ಮಡಕೆನಲ್ಲಿ ಕಟ್ ಮಾಡಬೇಕು. ಈಗ ಕಟ್ಟಿಂಗ್ ಮಾಡ್ತೀನಿ. ಫಸ್ಟು ಇದು ಉದ್ದ ಕಟ್ ಮಾಡ್ಕೊಳ್ಳೋಣ. ಇದನ್ನು ನೇರ ಕಟ್ ಮಾಡ್ಕೋಬೇಕು. ಆನಂತರ ಈ ಮಡಕೆ ಇದೆಯಲ್ಲ, ಅದನ್ನು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಕಟ್ ಮಾಡ್ತೀನಿ.
ನೋಡಿ ಇಲ್ಲಿ ಇದು ಇಲ್ಲಿ ಕಟ್ ಮಾಡಿದ್ದು, ಇದು ಈ ಕಡೆ ಕಟ್ ಮಾಡಿದ್ದು. ನೋಡಿ ಇದನ್ನೆಲ್ಲ ತೆಕ್ಕೊಳ್ಳೋಣ. ನೋಡಿ ಇದೆರಡನ್ನು ಹತ್ರಕ್ಕೆ ತಂದ್ಕೊಂಡಿದ್ದೀನಿ. ಈಗ ಇಲ್ಲಿ ಗುರ್ತು ಮಾಡಬೇಕು. ನಾನು ಕೆಳಗಡೆಗೆ 2 ಇಂಚು ಬಿಡ್ತಾ ಇದ್ದೀನಿ. ಇಲ್ಲಿಗೆ ಗುರ್ತು ಮಾಡ್ತಾ ಇದ್ದೀನಿ 2 ಇಂಚಿಗೆ. ಮೇಲ್ಗಡೆ ಒಂದು ಅರ್ಧ ಇಂಚು ಹಾಗೆ ಬಿಡಬೇಕು. ಇನ್ನು ನೆಕ್ಸ್ಟು ಇಲ್ಲಿದೆಲ್ಲ 1.5 ಇಂಚು 1.5 ಇಂಚಿಗೆ ಒಂದೊಂದು ಗುರ್ತು ಮಾಡ್ಕೊಂಡು ಬರೋಣ. ನೋಡಿ ಇಲ್ಲಿಂದ ಇಲ್ಲಿಗೆ 1.5, ಇಲ್ಲಿಂದ ಇಲ್ಲಿಗೆ 1.5, 7.5, 9 ಇಲ್ಲಿಗೆ ಬರುತ್ತೆ. ಇಲ್ಲಿ 2 ಇಂಚ್ ಬಿಟ್ಟಿದ್ವಲ್ಲ ಅದು ಒಂದು ಸ್ವಲ್ಪ ಸೇರಿಕೊಳ್ಳುತ್ತೆ. ನೋಡಿ ಇವಾಗ ಇದನ್ನು ತೆಗೆದಿಟ್ಕೋಬೇಕು. ಇದರಲ್ಲಿ 2 ಪೀಸ್ ಇದೆ, ಇದರಲ್ಲಿ 2 ಪೀಸ್ ಇದೆ. ನಾವು ಇಲ್ಲಿ ಗುರ್ತು ಹಾಕ್ಕೊಂಡಿದ್ದೀವಲ್ಲ, ಇಲ್ಲಿ ಇದು 1.5 ಇಂಚಿಗೆ ಇದಿಷ್ಟನ್ನು ಹಾಗೆ ಬಿಟ್ಬಿಡಬೇಕು. ಇಲ್ಲಿಗೆ ಒಂದೇ, ಇದರಲ್ಲಿ 2 ಇದೆ, 2 ಆಗುತ್ತೆ. ಒಟ್ಟಿಗೆ ನಾನು 2 ಕಟ್ ಮಾಡಿದ್ದೀನಿ, ಟೋಟಲಿ 4. ನೋಡಿ ಇಲ್ಲಿ ಹೀಗೆ 1.5 ಇಂಚು ಇಟ್ಕೊಂಡಿದ್ದೀವಲ್ಲ ಅದು. ಇಲ್ಲಿ ನೋಡಿ ಇಷ್ಟಿಷ್ಟು ಬಿಟ್ಟು ನೇರಿಗೆ ಹಿಡಬೇಕು. ಇಲ್ಲಿ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದು ಹಾಗೆ ಇರುತ್ತೆ. ಇಲ್ಲಿ ಫುಲ್ಲು ನೆರಿಗೆ ಹಿಡ್ದಿರ್ತೀವಿ. ಇಲ್ಲಿ ಹೇಗೆ ನೆರಿಗೆ ಹಿಡಿತೀವೋ ಅದೇ ಥರ ಈ ಕಡೆನೂ ಹಿಡಿಬೇಕು. ಆವಾಗ ಇದು ರೌಂಡಲ್ಲಿ ಈ ರೀತಿ ಹೀಗೆ ಬರುತ್ತೆ. ಅದನ್ನು ಹಿಡ್ದಾದ್ಮೇಲೆ ತೋರಿಸ್ತೀನಿ. ಇದರಲ್ಲಿ ಒಂದಾಗುತ್ತೆ. ತುಂಬ ಚಿಕ್ಕದು ಮಾಡ್ತಾ ಇರೋದು ನಾನು. ದೊಡ್ಡದು ಬೇಕಾದರೆ ತುಂಬ ಬಟ್ಟೆ ತಗೊಂಡು ಮಾಡ್ಕೋಬೋದು. ಮಿಷನಲ್ಲಿ ಹಿಡಿದು ತೋರಿಸ್ತೀನಿ. ನೋಡಿ ಒಂದನ್ನು ನೆರಿಗೆ ಹಿಡಿದು ತೋರಿಸ್ತಾ ಇದ್ದೀನಿ. ನೋಡಿ ಇದು ಇನ್ನೂ ಒಂದು ಸ್ವಲ್ಪ ಹಿಂಗೆ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇದೇ ಬಟ್ಟೆನಲ್ಲಿ ಈ ಥರದ್ದು 4 ಮಾಡ್ಕೊಂಡಿದ್ದೀನಿ. 4 ನೆರಿಗೆ ಹಿಡಿತಾ ಇದ್ದೀನಿ. ನೋಡಿ ಹಿಂಗೆ ಹತ್ತಿರ ಮಾಡಿದರೆ ಇದಿಷ್ಟು ಸ್ಪೇಸ್ ಆಗುತ್ತೆ. ಹಿಂಗೆ ದೂರ ಮಾಡಿದರೆ ಈ ಥರ ಬರುತ್ತೆ. ಯಾವ ಥರ ಬೇಕಾದರೂ ಮಾಡ್ಕೋಬೋದು. ಇದನ್ನು ಇದೇ ರೀತಿ ರೆಡಿ ಮಾಡ್ತೀನಿ. ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ 5 ಮಾರ್ಕ್ ಹಾಕ್ಕೊಂಡಿದ್ದೀನಿ. ನೋಡಿ ಇದರಲ್ಲೂ ಅಷ್ಟೇ 1 2 3 4 5 ಕಾಣುತ್ತಾ? 5 ನೆರಿಗೆ ಬಂದಿದೆ. 1 2 3 4 5. ಅದೇ ರೀತಿ ಆ ಥರ 5 ನೆರಿಗೆ ಬರಲಿಕ್ಕೆ ನೋಡಿ 5 ಮಾರ್ಕ್ ಹಾಕ್ಕೊಂಡಿದ್ದೀನಿ. 1 2 3 4 5. ಇಲ್ಲೇನು ಮಾಡಬೇಕು ಅಂದರೆ ನೋಡಿ ಈ ಕಡೆ ತಳಭಾಗದಲ್ಲಿ ಗೊತ್ತಾಯ್ತಾ, ಒಂದೇ ಒಂದು ತಗೊಳ್ತಾ ಇದ್ದೀನಿ. ಈ ನೆರಿಗೆನ ಇಷ್ಟಕ್ಕೆ ಇಟ್ಕೋಬೇಕು. ಆನಂತರ ಮತ್ತೆ ಈ ನೆರಿಗೆನ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇಟ್ಕೋಬೇಕು. ಮತ್ತು ಈ ನೆರಿಗೆನ ಇನ್ನೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇಟ್ಕೋಬೇಕು. ಇದೇ ರೀತಿ 5 ನೆರಿಗೆ ಹಿಡಿದ್ಬಿಟ್ಟು ಕಂಪ್ಲೀಟ್ ಮಾಡ್ಕೋಬೇಕು. ಗೊತ್ತಾಯ್ತಾ? ಹಿಂಗೆ ಹಿಡಿದ್ರೆ ಒಂದು ಕಡೆ ಆಗುತ್ತೆ. ಈ ಕಡೆನೂ ಅಷ್ಟೇ. ಇಲ್ಲೂ ಕೂಡ 5 ಮಾರ್ಕ್ ಇದೆ. 5 ನೆರಿಗೆ ಹಿಡಿದು ಈ ಥರ ಮಾಡಿಬಿಟ್ರೆ ಈ ಥರ ಬಂದ್ಬಿಡುತ್ತೆ. ಈಗ ಇದನ್ನು ಹಿಡಿದು ತೋರಿಸ್ತೀನಿ.
ನೋಡಿ 3 ಹೊಲಿದಿದ್ದೀನಿ. ಇದು ಯಾವ ರೀತಿ ಇದೆಯೋ ಇದೇ ರೀತಿ ಆಗುತ್ತೆ. ಇದು ಕೂಡ ಇದನ್ನು ಹಿಂಗೆ ಕೂರಿಸ್ಕೋಬೇಕು. ನೋಡಿ ಇದು ಕೂಡ ಅದೇ ರೀತಿ ಆಗುತ್ತೆ. ಇದನ್ನು ಕೂಡ ಹಿಡ್ತಿದ್ದೀನಿ. ಈ ನೆರಿಗೆನ ಕರೆಕ್ಟಾಗಿ ಕೂಡಿಸ್ಕೊಂಡ್ಬಿಟ್ರೆ ಅದು ಕರೆಕ್ಟಾಗಿ ಕೂಡುತ್ತೆ. ಇದನ್ನು ಒಂದು ಪೈಪಿಗೆ ಹಾಕೋ ಹಂಗೆ ನೋಡಿ, ಒಂದು ಪೈಪಿಗೆ ಹಾಕೋ ಹಂಗೆ ಇದರಲ್ಲಿ ಮೇಲಕ್ಕೆ 4 ಸೇರಿಸಿ ಒಂದು ಬಾಟಮ್ ಮಾಡ್ತಾಯಿದ್ದೀನಿ. ಮೇಲ್ಗಡೆ ಬಾಟಮ್ ಅಲ್ಲ, ಮೇಲ್ಗಡೆ ಪಟ್ಟಿ ಮಾಡ್ತಾಯಿದ್ದೀನಿ. ಆ ಪಟ್ಟಿ ಮಾಡಿದರೆ ಇದನ್ನು ಸೇರಿಸೋ ಹಂಗೆ ಇದು ಪೈಪನ್ನು ಸೇರಿಸೋ ಹಂಗೆ ಇರುತ್ತೆ. ಆವಾಗ ಬಾಗಿಲಿಗೆ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ನೋಡಿ ಇದು 4ಕ್ಕೂ ಸರಿ ಹೋಗೋ ಹಂಗೆ ನೋಡಿ ಒಂದು ಪಟ್ಟಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟಿದೆ. ಇದರಲ್ಲಿ 4 ಭಾಗ ಮಾಡ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಕಚ್ ಹಾಕಿದ್ದೀನಿ. ಇಲ್ಲೊಂದು, ಇಲ್ಲೊಂದು, ಇಲ್ಲೊಂದು. ಇದರಲ್ಲಿ 4 ಭಾಗ ಆಯಿತು. 1 2 3 4. ಒಂದೊಂದು ಭಾಗಕ್ಕೆ ಒಂದೊಂದನ್ನು ಹಚ್ಕೋತಾ ಹೋಗ್ತೀನಿ. ಇದನ್ನು ಕೆಳಗಡೆ ಇಟ್ಕೊಂಡು ಇದನ್ನು ಮೇಲ್ಗಡೆ ಇಟ್ಕೊಂಡು ಹಚ್ಕೋತಾ ಹೋಗ್ತೀನಿ. ನೋಡಿ ಈಗ ಒಂದು ಪೈಪಿಗೆ ಸೇರಿಸಿದ್ದೀನಿ. 4 ಕೂಡ ಕರೆಕ್ಟಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಬಾಗಿಲು ತೋರಣಕ್ಕೆ ಈ ಥರ ಈಸಿಯಾಗಿ ಮಾಡಿ ಹಾಕೋಬೋದು. ಎಷ್ಟು ಸೈಜ್ ಬೇಕಾದರೂ ಮಾಡ್ಕೋಬೋದು. ಸಖತ್ತಾಗಿರುತ್ತೆ. ಇಷ್ಟೇ ಮಾಡಬೇಕು ಅಂತೇನಿಲ್ಲ, ಇದಕ್ಕಿಂತ ದೊಡ್ಡ ಸೈಜ್ ಬೇಕಾದರೂ ಮಾಡ್ಕೋಬೋದು. ಮೆಥಡ್ ಮಾತ್ರ ಆ ರೀತಿ ಮಾಡ್ಕೊಳ್ಳಿ, ಕಟ್ ಮಾಡೋದನ್ನು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನು ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.